ಇದು ಗುಲ್ಬರ್ಗಾ ಜಿಲ್ಲೆಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ಒಬ್ಬ ಸೂಪರ್ ಶಾಸಕನ ಸ್ಟೋರಿಯನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತಾ ಇದ್ದೀವಿ. ಮಗ MLA ಆಗಿದ್ರೆ, ತಂದೆ MLA ಆಗಿದ್ರೆ, ಮಗ ಸೂಪರ್ MLA. ಗುಲ್ಬರ್ಗಾ ಜಿಲ್ಲೆಯ ಎಲ್ಲ ಶಾಸಕರು ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಅಫ್ಜಲ್ಪುರ MLAಗೆ ಮಗನೇ ಶತ್ರುವಾಗಿದ್ದಾನೆ. ಕೊರಬು ಕಣ್ಣೀರಿಟ್ಟಿದ್ದಾರೆ, ಗುತ್ತೇದಾರ್ಗೆ ಗುನ್ನ ಇಟ್ಟಿದ್ದಾರೆ. MLA ಅಪ್ಪನ ಕುರ್ಚಿ ಮೇಲೆ ಮಗನ ಟಪ್ಪಾಂಗುಚಿ ಡಾನ್ಸು ವೈರಲ್ ಆಗ್ತಾ ಇದೆ. ಕೆಲಸ, ಕಮಾಯಿ, ಪೋಸ್ಟಿಂಗ್ ಎಲ್ಲದಕ್ಕೂ ಕೂಡ ಈತನೇ ದೊಣ್ಣೆ ನಾಯಕ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅಪ್ಪನ ಆಡಳಿತಕ್ಕೆ ಮಗನೇ ಮೂಳಾದ್ನ. ಹಾಗಾದ್ರೆ ಈ ಪ್ರಶ್ನೆ ಈಗ ಸಹಜವಾಗಿ ಎದುರಾಗ್ತಾ ಇದೆ. ಆ ಶಾಸಕ ಯಾರು, ಶಾಸಕನ ಮಗ ಯಾರು ಅನ್ನುವಂಥದ್ದು ಕೂಡ ಹೇಳ್ತಾ ಹೋಗ್ತೀವಿ. ಆದರೆ ಅಪ್ಪ MLA ಆದೆ, ಮಗ ಸೂಪರ್ MLA ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅಪ್ಪನ ಆಡಳಿತಕ್ಕೆ ಮಗನೇ ಮುಳ್ಳು. 85 ವರ್ಷದ ಸಂಭಾವಿತ ಶಾಸಕ MY ಪಾಟೀಲ್ ಅವರು, ಅವರ ಮಾನ ಈಗ ಮಗನಿಂದ ಹರಾಜಾಗ್ತಾ ಇದೆ. ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ಗೂ ಕೂಡ ಕಾಟ ಕೊಟ್ಟು ಈತ ಅವರಿಗೂ ಕೂಡ ಗುನ್ನ ಇಟ್ಟಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಈಗ ಕಾಂಗ್ರೆಸ್ನ ಸ್ಥಳೀಯ ಮುಖಂಡ ಕೊರಬು ಜೊತೆಯಲ್ಲಿ ಕ್ವಾಟ್ಲೆ ಮಾಡ್ಕೊಂಡಿದ್ದಾರೆ. ಈಗ ಕೊರಬು ಅವರು ಕಣ್ಣೀರಿಡ್ತಾ ಇದ್ದಾರೆ. ತುಂಬಾ ಈತನ ಆಟಾಟೋಪ ಜಾಸ್ತಿ ಆಗ್ತಾ ಇದೆ, ಈತನ ಉಪಟಳ ಜಾಸ್ತಿ ಆಗ್ತಾ ಇದೆ, ನಾವು ಬೇಸತ್ತು ಹೋಗಿದ್ದೀವಿ ಈತನ ಕಾಟಾಚಾರಕ್ಕೆ, ಅಷ್ಟರ ಮಟ್ಟಿಗೆ ಈತ ಕಾಟ ಕೊಡ್ತಾನೆ ಅಂತ ಅವರು ಕಣ್ಣೀರಿಡ್ತಾ ಇದ್ದಾರೆ. ಶಾಸಕ MY ಪಾಟೀಲ್ ಮುಂದೆಯೇ ಮುಖಂಡ ಕೊರಬು ಅವರು ಕಣ್ಣೀರಿಟ್ರು. MY ಪಾಟೀಲ್ ಪುತ್ರ ಅರುಣ್ ಪಾಟೀಲ್ ಅಂದಾದರ್ಬಾರ್ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅಪ್ಪನ ಅಧಿಕಾರ, ಆದರೆ ಅಧಿಕಾರ ಚಲಾಯಿಸ್ತಾ ಇರೋದು ಮಾತ್ರ ಮಗ. ಅಪ್ಪನ ಕುರ್ಚಿ ಮೇಲೆ ನಿಂತು ಮಗ ಅಸಡಾ ಬಸಡ ಡಾನ್ಸ್ ಮಾಡಿದ್ದಾರೆ. ಅವರ ಕುರ್ಚಿ ಮೇಲೆ ನಿಂತು ಡಾನ್ಸ್ ಮಾಡಿದ್ರು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಲೋಕಲ್ ಲೀಡರ್ಗಳು ಕಣ್ಣೀರಿಡ್ತಾ ಇದ್ದಾರೆ, ಅವರಿಗೂ ಕೂಡ ಕಾಟ ಕೊಟ್ಟಿದ್ದಾರೆ ಅರುಣ್ ಅವರು. ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ಅಧ್ಯಕ್ಷರಾಗಿರುವ ಅರುಣ್ ಪಾಟೀಲ್ ಅವರು ಎಲ್ರಿಗೂ ಕ್ವಾಟ್ಲೆ ಕೊಡ್ತಾ ಇದ್ದಾರೆ. ಒಂದೆಡೆ ಅಪ್ಪನ ಅಧಿಕಾರ, ಅದಕ್ಕೂ ಕೂಡ ಕುತ್ತು ತರ್ತಾ ಇದ್ದಾರೆ. ಮತ್ತೊಂದೆಡೆ ಶಾಸಕರು, ಮಾಜಿಗಳು ಅಥವಾ ಸ್ಥಳೀಯ ಮುಖಂಡರು ಯಾರಿಗೂ ಕೂಡ ಬೆಲೆ ಕೊಡದೆ ಅವರಿಗೂ ಕೂಡ ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಇದ್ದಾರಂತೆ. ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರು ಅಪ್ಪನಿಗೆ ವಯಸ್ಸಾಗಿದ್ದರಿಂದ ಮಗನೇ ಇಲ್ಲಿ ಅಧಿಕಾರ ಚಲಾಯಿಸ್ತಾ ಇದ್ದಾರಂತೆ. ಸ್ಥಳೀಯ ಮುಖಂಡರಿಗೆ ಕಾಟ ಕೊಡೋದೆ ಅರುಣ್ ಅವರಿಗೆ ಈಗ ಚಾಳಿಯಾಗಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಶಾಸಕ MY ಪಾಟೀಲ್ ಅವರ ಮುಂದೆನೆ ಮುಖಂಡ ಕೊರಬು ಅವರು ಕಣ್ಣೀರಿಟ್ಟಿದ್ದಾರೆ. MY ಪಾಟೀಲ್ ಅವರ ಪುತ್ರ ಅರುಣ್ ಪಾಟೀಲ್ ನಿರಂತರವಾಗಿ ಎಲ್ಲರ ಮೇಲೆ ಅಧಿಕಾರ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಎಲ್ಲರಿಗೂ ಕಾಟ ಕೊಡ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರು ಆದರೂ ಕೂಡ ಎಲ್ರಿಗೂ ಕೊಡ್ತಾ ಇರುವಂತಹ ಕಾಟಾಚಾರಕ್ಕೆ ಶಾಸಕರ ಮುಂದೆ ಮುಖಂಡರೇ ಕಣ್ಣೀರಿಟ್ಟಿದ್ದಾರೆ. ಸ್ಥಳೀಯ ಮುಖಂಡರಿಗೆ ಕಾಟ ಕೊಡೋದೆ ಅರುಣ್ ಅವರಿಗೆ ಚಾಳಿ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಶಾಸಕ MY ಪಾಟೀಲ್ ಅವರ ಎಲ್ಲಾ ಕೆಲಸದಲ್ಲೂ ಕೂಡ ಮೂಗು ತೋರಿಸೋದೆ ಅರುಣ್ ಅವರ ಕೆಲಸ ಅಂತೆ. ಅರುಣ್ ಅವರ ಕಾಟಕ್ಕೆ ಬೇಸತ್ತು ಶಾಸಕ MY ಪಾಟೀಲ್ ಅವರ ಮುಂದೆ ಕಣ್ಣೀರಿಟ್ಟಿದ್ದಾರೆ ಮುಖಂಡರು. ಸಾಕಾಗಿದೆ ಸ್ವಾಮಿ ನಿಮ್ಮ ಮಗನದ್ದು, ನೋಡಿ ನೋಡಿ ನಾವು ಬೇಸತ್ತು ಹೋಗಿದ್ವಿ, ಏನು ಕಾಟಾಚಾರ ಇದು, ಇದನ್ನ ನಮ್ಮ ಕೈಯಿಂದ ತಾಳೋದಕ್ಕಾಗಲ್ಲ, ಸಹಿಸ್ಕೊಳ್ಳೋದಕ್ಕಾಗಲ್ಲ ಅಂತ ಅವರ ಮುಂದೆನೆ ಕಣ್ಣೀರಿಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. MY ಪಾಟೀಲ್ ಅವರ ಮುಂದೆ ಅವಲತ್ಕೊಂಡಿದ್ದಾರೆ. ನಿಮ್ಮ ಮಗನಿಗೆ ಆದಷ್ಟು ಬೇಗ ಬುದ್ಧಿ ಹೇಳಿ ಅಂತ ಕಣ್ಣೀರಿಟ್ಟಿದ್ದಾರೆ ಮುಖಂಡ ಕೊರಬು ಅವರು. ಅವರು ಕಣ್ಣೀರಿಟ್ಟು, ಸಾಕು ಸ್ವಾಮಿ ನಿಮ್ಮ ಮಗನಿಗೆ ಕರೆಸಿ ಅವನಿಗೆ ಬುದ್ಧಿವಾದ ಹೇಳಿ, ಮಂಗನಂತೆ ಈ ರೀತಿ ಆಡಬೇಡ ಅಂತ ಹೇಳಿ ಆತನ ಕಾಟಕ್ಕೆ ನಾವು ಬೇಸತ್ತು ಹೋಗಿದ್ದೀವಿ ಅಂತ ಕಣ್ಣೀರಿಟ್ಟಿದ್ದಾರೆ ಕೊರಬು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅಷ್ಟರ ಮಟ್ಟಿಗೆ ಶಾಸಕ MY ಪಾಟೀಲ್ ಅವರ ಪುತ್ರ ಅಷ್ಟರ ಮಟ್ಟಿಗೆ ಎಲ್ರಿಗೂ ಕಾಟ ಕೊಡ್ತಾ ಇದ್ದಾರೆ, ಸಮಸ್ಯೆಗೀಡು ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರುಣ್ ಪಾಟೀಲ್ ಅವರು ಕೊಡ್ತಾ ಇರೋ ಕಾಟಾಚಾರ, ಅವರು ಕೊಡ್ತಾ ಇರುವಂತಹ ಅವ್ರು ಮಾಡ್ತಾ ಇರುವಂತಹ ಸಮಸ್ಯೆ, ಇದೆಲ್ಲವನ್ನೂ ಕೂಡ MY ಪಾಟೀಲ್ ಅವರ ಮುಂದೆ ಇಟ್ಟು ಮುಖಂಡರು ಕಣ್ಣೀರಿಟ್ಟಿದ್ದಾರೆ. ನೀವು ತುಂಬಾ ಸಂಭಾವಿತರು, ಒಳ್ಳೆಯ ನಾಯಕರು, ಆದರೆ ನಿಮ್ಮ ಮಗ ನಿಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ, ಅವರೇ ಸೂಪರ್ ಶಾಸಕರಂತೆ ವರ್ತನೆ ಮಾಡ್ತಾ ಇದ್ದಾರೆ, ಹೀಗಾಗಿ ಅವರ ಕಾಟಾಚಾರದಿಂದ ನಾವು ಬೇಸತ್ತು ಹೋಗಿದ್ದೀವಿ ಅಂತ ಶಾಸಕರ ಮುಂದೆ ಅವಲತ್ಕೊಂಡಿದ್ದಾರೆ. ಅವನಿಗೆ ಗೊತ್ತು, ಮಗನಿಗಲ್ಲ ಇವರಿಗೆ ವ್ಯಕ್ತಿ ಏನೂ ನಡೆಯಂಗಿಲ್ಲ, ಅಸಹಾಯಕರಾಗ್ಯಾರ, ಅದನ್ನ ಅರ್ಥೈಸ್ಕೊಂಡಿನ ಆದ್ರೂ ಮುನ್ನುಗ್ತಾ ಇದೀನಿ. ಯಾಕಂತಂದ್ರೆ ಎಲ್ಲಿ ಹೋದ್ರು ಸಹಿತ ನನಗ ಅಪಾರ ಗೌರವ ಇದೆ, ಗೌರವ ಕೊಡ್ತಾರೆ. ಅರ್ಥ ಮಾಡ್ಕೊಂಡ್ರೆ
ಈ ಇಂಥದ್ದು ಮಾಡ್ಬೇಡಿ ಇವ್ರೆ. ನಾನು ಯಾರು ಮನೆ ಬಂದಾರ, ಯಾರಿಗೆ ಕೊಡು ಕೊಡ್ತಾರೆ, ಯಾರಿಗೆ ಹೊಡೆದು ಕೊಡ್ತಾರೆ, ಎಲ್ಲ ಗೊತ್ತು. ಮುದ್ದಮ್ಮಲ್ಲಿ ಆಗ್ಬಾರ್ದು, ಶಾಸಕರು ಮ್ಯಾಗ ನಾ ಮ್ಯಾಲ ಕೂತಿದ್ದೀನಿ. ನಿಮ್ಮ ಮಗನಿಗೆ ನಾನು ಜನ್ಮ ನಮ್ಮಲ್ಲ, ಆದ್ರೆ ನಿಮ್ಮನ್ನು ಪ್ರಾಣ ಕೊಡ್ತಿದ್ದೆ. ನಾನು ನಿಮ್ಗೆ ನಿಮ್ ಸಲುವಾಗಿ ನಾನು ಇಟ್ಕೊಂಡು ನಾ ಪರ್ವತ ಗೊತ್ತದೆ. ನಿಮ್ ಕಡೆಯಿಂದ ಪೂಜೆ ಮಾಡ್ಬೇಕಂತ ಕೂಡ 6 ತಿಂಗಳ ಕೈದಿಲ್ಲ ನಾನು. ನೀವು ರೊಕ್ಕ ಕೇಳಿಲ್ಲ ಹೇಳ್ಬಿಡಲ್ಲ, ನೀವು ಯಾಕೆ ಕೇಳಿಲ್ಲ ಹೇಳ್ರಿ. ದಯವಿಟ್ಟು ಎಷ್ಟು ತ್ರಾಸ ಕೊಡ್ತೀರ ಅಂತ ಅನ್ಕೊಂಡಿಲ್ಲ ಸರ್. ನೀವು ನಮ್ಮ ಫಾದರ್ ತರ ನಾನು ನಿಮ್ಗೆ ಹೇಳಿದೆಲ್ಲ ಸರ್, ನೀವು ಹೊರಗಡೆ ಬರ್ಬೇಕಂತ. ನೀವು ಬರಲ್ಲ, ನೀವು ಪೂಜೆ ಮಾಡ್ಕೊಡ್ರಿ ಅಂದ್ರೆ ನಾನು ಮನಸ್ಬಿಟ್ಬಿಟ್ಟಿದ್ದೆಲ್ಲ, ಮುಗಿಸ್ಬಿಟ್ಟಿದ್ದಿಲ್ಲ. ನೀವು ಹೇಳ್ಬಿಟ್ರಿ ಬರಲಕ್ಕೆ ಬರ್ಬೋದು. ಯಾಕೆ ನಿಮ್ಮ ಟೈಟ್ ಮಾಡ್ತಾರೆ ನಿಮ್ಗೆ ಪೂಜೆ ಮಾಡಿದ್ರೆ ಸರ್. ಕಾರ್ಪೆಂಟ್ 500 ಕಾರ್ಪೆಂಟ್ ಮಾಡಿ ಹೊತ್ತಿ ಇವತ್ತು ಅಧಿಕಾರಿಗಳು ಇಲ್ಲ ಅಂತ ಹೇಳಿ ಸರ್. ನಿಮ್ಮನ್ನ ನಿಮ್ಮ ಮಗನಿಗೆ ನಾನು ಜನ್ಮ ನಮ್ಮಲ್ಲ, ಆದ್ರೆ ನಿಮ್ಮನ್ನು ಪ್ರಾಣ ಕೊಡ್ತಿದ್ದೆ. ನಾನು ನಿಮ್ಗೆ ನಿಮ್ ಸಲುವಾಗಿ ನಾನು ಇಟ್ಕೊಂಡು ನಾ ಪರ್ವತ ಗೊತ್ತದೆ. ಇನ್ನು ದೃಶ್ಯಾವಳಿಯಲ್ಲಿ ಕೇಳಿಸ್ಕೊಳ್ತಾ ಇದ್ದೀರಿ, ಇದು JM ಕೊರಬು ಅವರು, ಅಫ್ಜಲ್ಪುರ ಕಾಂಗ್ರೆಸ್ ಮುಖಂಡರು. ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ಧ್ವಜ ಕಟ್ಟಿ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕರನ್ನ ಗೆಲ್ಲಿಸಿ ತಂದಿದ್ದಾರೆ. ಆದರೆ ಅದೇ JM ಕೊರಬು ಅವರು ಬಿಕ್ಕಿ ಬಿಕ್ಕಿ ಅತ್ತಿದಂತಹ ಘಟನೆಯನ್ನೇ ಸಂಭವಿಸಬೇಕು. ಶಾಸಕ JM ಪಾಟೀಲ್ ಅವರು MY ಪಾಟೀಲ್ ಅವರ ಮುಂದೆ ಕಣ್ಣೀರಿಟ್ಟಂತಹ ಒಂದು ಘಟನೆಯನ್ನೇ ಸಂಭವಿಸೋಯ್ತು. ನಿಮ್ಮ ಮಗನ ಕಾಟಾಚಾರಕ್ಕೆ ನಾವು ಬೇಸತ್ತು ಹೋಗಿದ್ದೀವಿ, ತುಂಬ ಸಮಸ್ಯೆ ಎದುರಿಸ್ತಾ ಇದ್ದೀವಿ, ನಮ್ಮ ಕೆಲಸಗಳಿಗೆಲ್ಲ ಸಮಸ್ಯೆ ಮಾಡ್ತಾ ಇದ್ದಾರೆ, ಹೀಗಾಗಿ ಅವರಿಗೆ ಬುದ್ಧಿ ಹೇಳಿ ತಿಳಿ ಹೇಳಿ ಅಂತ ಅವರು ಕಣ್ಣೀರಿಟ್ಟ ಘಟನೆ ಸಂಭವಿಸಿದೆ. ಹೀಗಾಗಿ ಈಗ ಇದು ವಿಪಕ್ಷಗಳಿಗೂ ಕೂಡ ಆಹಾರವಾಗ್ತಾ ಇದೆ. ಈ ನಡುವೆ MY ಪಾಟೀಲ್ ಅವರು ಏನು ಮಾಡ್ತಾ ಇದ್ದಾರೆ, ಅವರ ಮಗನ ಒಂದು ಆಟಾಟೋಪಗಳಿಗೆ ಕಡಿವಾಣ ಹಾಕುವಲ್ಲಿ ಅವರು ವಿಫಲರಾದ್ರ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಯಾಕಂದ್ರೆ ಅವರು ಒಂದು ರೀತಿ ಸೂಪರ್ MLA ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಅವರ ಕುರ್ಚಿ ಮೇಲೆ ಕೂತು ಇಲ್ಲದೆ ಇರುವ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ನಾಯಕರಿಗೆ, ಮುಖಂಡರಿಗೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ ನೀವು, ಇದು ಸಭೆ ಸೇರಿದ್ರು ಎಲ್ಲರೂ ಕೂಡ. ಇದೇ ವೇಳೆ JM ಕೊರಬು ಅವರು ಕಣ್ಣೀರಿಟ್ಟರು. ಸಾಕಾಗ್ಬಿಟ್ಟಿದೆ ಸ್ವಾಮಿ, ಎಷ್ಟು ಈ ಸಮಸ್ಯೆಗಳನ್ನು ಎದುರಿಸೋದು ನಾವು, ಅವರಿಗೆ ನೀವೇ ತಿಳಿ ಹೇಳಬೇಕು ಅಂತ ಕಣ್ಣೀರಿಟ್ಟ ಘಟನೆ ಪ್ರಸಂಗ ನಡೆದೋಯ್ತು. ಹೀಗಾಗಿ ಕಾಂಗ್ರೆಸ್ ಮುಖಂಡರಿಗೆ ಬೆಲೆನೇ ಇಲ್ವಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು. JM ಕೊರಬು ಅವರು ಕಣ್ಣೀರಿಟ್ಟಂತಹ ಘಟನೆ ಈಗ ತೀವ್ರ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ.